ಮತ್ತೆ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ತುಮಕೂರು ಜಿಲ್ಲೆಯ ಕುಣಿಗಲ್ನ ಶಂಕರ ಒಡೆಯರಪಾಳ್ಯದ ಶಾಂತಮ್ಮ ಅನ್ನೋರ ಮೇಲೆ ಪೊಲೀಸರು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ನಿನ್ನೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ವೇಳೆ ಬೈಕ್ನಲ್ಲಿ ಬಂದ ಇಬ್ಬರು ಪೊಲೀಸರು ಸ್ಟೇಷನ್ಗೆ ಎಳೆದೊಯ್ದಿದ್ದಾರೆ. ಮನಬಂದಂತೆ ಚಿತ್ರಹಿಂಸೆ ನೀಡಿದ್ದಾರೆ. ಬರೀ ಬೆತ್ತಲು ಮಾಡಿ ಒಂದಿಡೀ ರಾತ್ರಿ ಸ್ಟೇಷನ್ನಿನಲ್ಲಿ ನಿಲ್ಲಿಸಿ ಬಡಿದಿದ್ದಾರೆ. ಲಾಠಿಗೆ ಖಾರದ ಪುಡಿಯನ್ನ ಬೆರೆಸಿ ಗುಪ್ತಾಂಗಗಳಿಗೆ ಹಾಕಿ ಹಿಂಸೆ ನೀಡಿದ್ದಾರೆ. ಇದೇ ಹಳ್ಳಿಯ ಮನೆಯೊಂದರಲ್ಲಿ ಒಡವೆಗಳ ಬಾಕ್ಸ್ ಕಳವಾಗಿತ್ತು. ಈ ಹಿನ್ನೆಲೆಯಲ್ಲಿ ಈಕೆಯ ಮೇಲೆ ದೂರು ಕೊಟ್ಟಿದ್ದರಿಂದ ಪೊಲೀಸರು ಚಿತ್ರಹಿಂಸೆ ನೀಡಿದ್ದಾರೆ. ವಿಚಿತ್ರ ಅಂದ್ರೆ ಇಡೀ ದಿನ ಚಿತ್ರಹಿಂಸೆ ಕೊಟ್ಟ ಪೊಲೀಸರು ಬೆಳಗ್ಗೆ ಈಕೆಯನ್ನ ನಿರಪರಾಧಿ ಅಂತ ಬಿಟ್ಟು ಕಳಿಸಿದ್ದಾರೆ. ಇದೀಗ ಈಕೆಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಿಕ್ಕಾಪಟ್ಟೆ ಹೊಡೆದ್ಬಿಟ್ರು ಸರ್. ಆಮೇಲೆ ನಾನಿಲ್ಲ, ನಾನು ಖಂಡಿತವಾಗ್ಲೂ ನಾನು ಬಡವೆ ತಗೊಂಡಿಲ್ಲ ಅಂದಿದ್ದಕ್ಕೆ ನೀನೇ ತಗೊಂಡಿರೋದು ಅಂತ 4 ಜನ ಸೇರಿಸ್ಕೊಂಡು ಹೊಡೆದ್ಬಿಟ್ರು ಸರ್. ಈ ಅಂಗಾಲಿಗೆ ಇಲ್ಲಿಗೆಲ್ಲ ಹೊಡೆದ್ಬಿಟ್ರು. ನಾನಿಲ್ಲ ಮೇಡಮ್ ಅಂತ ಕಾಲು ಕಟ್ಕೊಂಡೆ, ಕಾಲಲ್ಲೂ ಓದ್ಬಿಟ್ಲು. ಆಮೇಲೆ ಇವೆರಡು ಮಂಡಿ ಮೇಲೆ ಕೂತ್ಕೊಂಡು ಕಾಲು ಹೊಡೆದ್ಬಿಟ್ಲು. ಆಮೇಲೆ ಇದ್ರ ಹೆಚ್ಚಿಗೆ ಹೊಡೆದ್ಬಿಟ್ರು. ಬಿಬಿಎಂಪಿ ಮೇಯರ್ ಹಾಗೂ ಕೆಲ ಪಾಲಿಕೆ ಸದಸ್ಯರು ವಿದೇಶಕ್ಕೆ ಹಾರಿದ್ದಾರೆ. ಇವರೇನೋ ಜಮ್ ಅಂತ ವಿಮಾನ ಹತ್ತಿ ವಿದೇಶಕ್ಕೆ ಹೋದ್ರು. ಆದ್ರೆ ಇವರ ವಾರ್ಡ್ಗಳ ಗತಿ ಏನಾಗಿದೆ ಅಂತ ನೋಡೋಕೆ ನಾವು ನಗರ ಪ್ರದಕ್ಷಿಣೆ ಮಾಡಿದ್ವಿ. ಅದರ ಚಿತ್ರಣ ಇಲ್ಲಿದೆ ನೋಡಿ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ, ನಾಳೆ ಸಂಡೇ, ಇನ್ನು ಸೋಮವಾರ ಮಹಾಲಯ ಅಮಾವಾಸ್ಯೆ. 3 ದಿನ ರಜೆ ಸಿಕ್ಕರೆ ಯಾರು ತಾನೇ ಪ್ರವಾಸ ಹೊರಡಲ್ಲ? ನಾವು ನೀವು ಆದ್ರೆ ಇಲ್ಲೇ ಮೈಸೂರು, ಶ್ರೀರಂಗಪಟ್ಟಣ ಅಂತ ಟ್ರಿಪ್ ಹೊಡೆದು ಬರ್ತೀವಿ. ಆದ್ರೆ ಮೇಯರ್ ಸಾಹೇಬ್ರು ದುಬೈಗೆ ಹೋಗಿದ್ದಾರೆ. ಇವರ ಜೊತೆ ರಾಜಾಜಿನಗರದ ಕೃಷ್ಣಪ್ಪ, ಬಸವೇಶ್ವರ ನಗರದ ಪದ್ಮರಾಜ್, ಶಿವನಹಳ್ಳಿ ಶಿವರಾಜು ಸೇರಿ 22 ಕಾರ್ಪೊರೇಟರ್ಗಳು ದುಬೈಗೆ ಹಾರಿದ್ದಾರೆ. ಆದ್ರೆ ಇವರ ವಾರ್ಡ್ಗಳು ಹೇಗಿವೆ ಅಂತ ನೋಡೋಕೆ ಹೋದ ನಮಗೆ ಕಂಡಿದ್ದೇನು ಗೊತ್ತಾ? ಟ್ರಿಪ್ ಹೋದ್ರೆ ಹೋಗ್ಲಿ, ಆದ್ರೆ ವಾರ್ಡ್ ಬಗ್ಗೆನೂ ಕಾಳಜಿ ಇರ್ಬೇಕಲ್ವಾ ಅಂತ ಯದ್ವಾ ತದ್ವಾ ಬೈತಿದ್ದಾರೆ ಬೆಂಗಳೂರಿಗರು. ಇವತ್ತಿನ ಸಮಸ್ಯೆಗೆ ಇವರೆಲ್ಲ ಟೂರ್ ಹೊಡೆಯೋದು ಬೇಕಾಗಿತ್ತಾ? ಇವತ್ತು ಎಲ್ಲಿ ನೋಡಿದ್ರಲ್ಲಿ ಕಸ ಕಸ ಕಸ. ಬೆಂಗಳೂರಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಗಾಡಿ ಓಡಿಸೋದೇ ಒಂದು ಸಮಸ್ಯೆ, ಅದ್ರ ಜೊತೆಗೆ ಮೂಗಿಟ್ಕೊಂಡು ಗಾಡಿ ಓಡಿಸ್ಬೇಕಾ? ಈ ಥರ ಇರೋ ಪರಿಸ್ಥಿತಿನಲ್ಲಿ ಇವರು ಟೂರ್ ಹೊಡಿಬೇಕಾ? ರಾತ್ರಿ ಎಲ್ಲೋ ಮಂಡೂರಲ್ಲಿ ಹೋಗಿ ಕಸ ಡಂಪಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಲಾರಿಯವ್ರು ಹೊಡಿತಾ ಇದ್ದಾರೆ. ಈ ಸರ್ಕಾರ ಇಷ್ಟೆಲ್ಲ ಇದ್ದು ಕೋಟ್ಯಾಂತರ ರೂಪಾಯಿ ಎಲ್ಲೆಲ್ಲೋ ಖರ್ಚು ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರಾಧಾನ್ಯತೆ ಕೊಡಬೇಕಾಗಿತ್ತು. ಇವತ್ತರೆಗೂ ಮಾಡಿಲ್ಲ, ಬರೀ ಟೂರ್ ಹೊಡೆಯೋದ್ರಲ್ಲೇ ಆಗಿದೆ ಇವರು. ಇನ್ನು ಪ್ರತಿಪಕ್ಷಗಳು ಕೂಡ ಕಾರ್ಪೊರೇಟರ್ಗಳ ಈ ನಡವಳಿಕೆಯನ್ನ ಟೀಕಿಸಿವೆ. ಈ ಸಮಯದಲ್ಲಿ ಟ್ರಿಪ್ಪು ಬೇಕು ಅಂದರೆ ಮಾಡ್ಬೋದು, ಆದರೆ ನಾವು ಪರಿಸ್ಥಿತಿನ ಅರ್ಥ ಮಾಡ್ಕೊಬೇಕು. ಇವತ್ತು ಕಸ ಎಲ್ಲೂ ಆಚೆ ಹೋಗ್ತಾ ಇಲ್ಲ, ರೋಡ್ಗಳು ಇನ್ನೂ ಕ್ಲೀನಿಂಗ್ ಆಗ್ತಾ ಇಲ್ಲ, ಕೆಲಸಗಳು ಕಾಮಗಾರಿ ಶುರುವಾಗಿಲ್ಲ ಈ ವರ್ಷದಿನ್ನು. ಅದನ್ನು ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಿದೆ. ಟೂರ್ ಹೋಗಿದ್ದಾರೆ ಪೂಜಾ ಮಹಾಪೌರರು ಅಂದರೆ ಸಾರ್ವಜನಿಕರು ಮತ್ತು ಸದಸ್ಯರು ಎಲ್ಲರೂ ಯೋಚನೆ ಮಾಡಬೇಕಾಗಿರುವಂಥ ವಿಷಯ. ಯಾವ ರಸ್ತೆಗೆ ಕಾಲಿಟ್ರು ಹಳ್ಳ ಕೊಳ್ಳ, ಎತ್ತ ಕಣ್ಣು ಹಾಯಿಸಿದ್ರು ಕಸದ ರಾಶಿ. ಇಷ್ಟೆಲ್ಲ ಸಮಸ್ಯೆಗಳಿರುವಾಗ ಮೇಯರ್ ಸಾಹೇಬ್ರು ಮತ್ತವರ ಸಂಗಡಿಗರು ದುಬೈಗೆ ಹೋಗೋ ಅವಶ್ಯಕತೆ ಇತ್ತ? ಇದಕ್ಕೆ ಮೇಯರೇ ಉತ್ತರಿಸಬೇಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಕುಮಾರ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಬೆಂಗಳೂರು ವಿಶ್ವವಿದ್ಯಾಲಯ ಭೂಕಬಳಿಕೆದಾರರ ವಿರುದ್ಧ ಸಮರ ಸಾರಿದೆ. ನಗರದ ನಾಗರಬಾವಿಯ ಅಂಬೇಡ್ಕರ್ ವೃತ್ತದ ಬಳಿ ಒತ್ತುವರಿಯಾಗಿದ್ದ ಕೋಟ್ಯಾಂತರ ರೂಪಾಯಿ ಮೌಲ್ಯದ 1.5 ಎಕರೆ ಜಮೀನನ್ನ ಇವತ್ತು ವಶಪಡಿಸಿಕೊಂಡಿದೆ. ಈ ಜಮೀನಿನಲ್ಲಿ ಕನ್ಯಾಕುಮಾರಿ ಎಜುಕೇಷನ್ ಸೊಸೈಟಿ ಕಟ್ಟಿದ್ದ ಶಾಲೆ ಮತ್ತು ಅದರ ಕಾಂಪೌಂಡ್ ಗೋಡೆಯನ್ನ ತೆರವು ಮಾಡಲಾಗಿದೆ. ಇದೇ ಸ್ಥಳದಲ್ಲಿದ್ದ ಗ್ರಂಥಾಲಯವನ್ನು ತೆರವುಗೊಳಿಸಲಾಯಿತು. ಈ ವೇಳೆ ಯಾವುದೇ ನೋಟಿಸ್ ನೀಡದೆ ತೆರವು ಕಾರ್ಯ ಮಾಡುತ್ತಿದ್ದಾರೆ ಅಂತ ಸೊಸೈಟಿ ಸದಸ್ಯರು ಆರೋಪಿಸಿದರು. ವಿಶ್ವವಿದ್ಯಾಲಯದ ಹಿತದೃಷ್ಟಿಯಿಂದ 1 ಇಂಚು ಅಗಲ ನಾನು ಭೂಮಿನ ಬೇರೆಯವರಿಗೆ ಕೊಡಲಿಕ್ಕೆ ತಯಾರಿಲ್ಲ. ಯಾವುದೇ ಕಾರಣ ಆಗ್ಬೋದು. ನನಗೆ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಸಭೆ ಸದಸ್ಯರಿದ್ದಾರೆ, ಮತ್ತು ಕುಲಪತಿಗಳಿದ್ದಾರೆ, ಮತ್ತು ಆಡಳಿತ ಇದೆ, ಸರ್ಕಾರ ಇದೆ. ಇವರೆಲ್ಲರ ಗಮನಕ್ಕೆ ನಾನು ಈ ವಿಷಯನ ತರಬಯಸ್ತಾ ಇದ್ದೇನೆ.
ಇವತ್ತು ಏಕಾಏಕಿ ಬಂದು ವಿತೌಟ್ ನೋಟಿಸು ತಕ್ಷಣ ಒಡೆಯೋದು ಅಂದರೆ ಅದನ್ನು ನಾವು ಖಂಡಿಸ್ತೀವಿ ಅಷ್ಟೇ. ಬೇಕಾದ್ರೆ ನಾವು ಈಗಲೂ ನಾವು ಅವ್ರಿಗೆ ಇದನ್ನು ಮಾಡೋದು ರಿಕ್ವೆಸ್ಟ್ ಮಾಡೋದು, ಇವತ್ತು ಕೂಡ ನೀವು ಕೋರ್ಟಲ್ಲಿ ಏನಾದರೂ ನಿಮ್ಮ ಕಡೆನೇ ಆದರೆ ನಾವು ಕಾಂಪೌಂಡ್ ಸಮೇತ ಬಿಟ್ಕೊಡೋಕೆ ರೆಡಿ ಇದ್ದೇವೆ. ಯಾಕಂದರೆ ನಮ್ಮದು ಅಟ್ಯಾಚ್ ಲ್ಯಾಂಡ್ ಇದೆ, ನಮ್ಮದು ಓನಾಗಿ ಇದರಲ್ಲೇ ಮಾಡಬೇಕು ಅಂತೇನಿಲ್ಲ. ನಾವೇನಾದ್ರು ಸೊಸೈಟಿ